ಯಾಕಂದ್ರೆ ಮೊದಲಿಗೆನೇ ಅವ್ರು ಹಿಡಿದು ಅವ್ರ ಹಿಂದಿದ್ದಂಥವ್ರನ್ನ ದೊಡ್ಡ ತಿಮಿಂಗಲದ ದೊಡ್ಡದು ಸಣ್ಣವ್ರು ಹಿಡಿದು ಯಾರು ಅದವ್ರನ್ನ ಹಿಡಿದ ಶಿಕ್ಷೆ ಇಲ್ಲಿವರೆಗೆ ಯಾಕೆ ಕೊಡಿಸ್ಲಿಕ್ಕೆ ಆಗಿಲ್ಲ. ಎಷ್ಟು ಜನಕ್ಕೆ ಶಿಕ್ಷೆ ಆಯ್ತು ಇದರಲ್ಲಿ ಈ ಕೆಲಸ ಮಾಡಿದವರಿಗೆ. ಇಲ್ಲಿವರೆಗೆ ಪೇಪರ್ ಲೀಕ್ ಬಿಹಾರದಲ್ಲೇ ಆಗ್ತದೆ, ಉತ್ತರ ಪ್ರದೇಶದಲ್ಲೇ ಆಗ್ತದೆ, ಎಲ್ಲ ಕಡೆನೂ ಆಲ್ ಓವರ್ ಇಂಡಿಯಾದಲ್ಲೇ ಆಗ್ತಾಯಿದೆ. ಅದನ್ನೇ ಇವತ್ತು ಕೇಜ್ರಿವಾಲ್ ಕೇಳ್ತಾ ಇದ್ದಾರೆ, ರಾಹುಲ್ ಗಾಂಧಿ ಅವ್ರು ಕೇಳ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದೀರಪ್ಪ ನೀವು ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೌದು, ಹಿಂದೂ ಆಗ್ತಿತ್ತು, ಎಂದೂ ಒಮ್ಮೆ ಆಗ್ತಿಲ್ಲ ಅಂತಲ್ಲ. ಇದು ಬಿಜೆಪಿ ಇದ್ದವ್ರು ಕಾಂಗ್ರೆಸ್ ಅವ್ರು ಇವತ್ತು ಬಿಜೆಪಿಗೆ ಹೇಳ್ಬೋದು ಅವ್ರಿಗಿಲ್ಲ ಅಂತ. ಎಲ್ಲದಕ್ಕೂ ಕಾರಣ ಅವರಪ್ಪ. ಹೌದು ಇದ್ರು. ಅದಕ್ಕೆ ನಾವು ಬದಲಾಯಿಸಿ ತಂದಿವ್ರಿ. ನಾವೆಲ್ಲರೂ ಮತ ಹಾಕಿ ಕಾಂಗ್ರೆಸ್ಸಿನ ದುರಾಡಳಿತವನ್ನು ವಿರೋಧಿಸಿ 2014 ಮೋದಿ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಗುಡ್ ಗವರ್ನೆನ್ಸ್ ಅಂತ ಹೇಳ್ಕೊಂಡಂತ ಮೋದಿ ಅವ್ರಿಗೆ ಮಾಡ್ತಾ ಇರೋದೇನು, ಅವ್ರ ಕ್ಯಾಬಿನೆಟ್ ಮಾಡ್ತಾ ಇರೋದೇನು, ಅವ್ರು ಧರ್ಮೇಂದ್ರ ಪ್ರಧಾನರವ್ರು ಮಾಡ್ತಾ ಇರೋಂಥ ಶಿಕ್ಷಣ ಮಿನಿಸ್ಟರ್ ಅವರು ಏನು ಮಾಡ್ತಾ ಇದ್ದಾರೆ ಅವರು. ಈಗ 23 ಲಕ್ಷ ವಿದ್ಯಾರ್ಥಿಗಳ ಗತಿ ಏನು, ಮತ್ತೊಮ್ಮೆ ಕೊಡ್ರಿ, ರದ್ದು ಮಾಡಿರಿ, ಇದು ನಾವು ಫೀ ತೊಗೊಳಿದ್ರು ಏನಾಗೋದು. ನಿಮ್ಮ ಫೀ 1200, 500, 2000 ಫೀ ಅದ. ಏನಾಗೋದು? ನೀವು ಸಾಕಷ್ಟು ಮಾಡ್ಕೊಂಡಿದ್ದೀರಿ ಮತ್ತು ಬೇರೆ ಅದರಿಂದ ಅದನ್ನ ಬಿಡ್ತೀವಿ. ಅದು ಏನು ಬಿಡ್ತೀರಿ? ಈಗ ಪಾಪ ವರ್ಕ್ ಹೆಂಗೆ ಬೆಳಿತಾರೆ ಮಕ್ಕಳವರು. ಅದರಲ್ಲೂ ದೆಹಲಿ ಸುತ್ತಮುತ್ತಲು ಬೇರೆ ಬೇರೆ ಕಡೆಗಳಲ್ಲಿ ಕೋಚಿಂಗ್ ಹೋದಂಥ ಮಕ್ಕಳಿಗೆ ಇವತ್ತು ಅದೊಂದು ಎದ್ದು ಬಿಟ್ಟದ್ದು ಕೋಚಿಂಗ್ ಲಕ್ಷ 2 ಲಕ್ಷ. ಅಲ್ಲಿ ಮೊದಲು ಫೀ 2 ಲಕ್ಷ ಇರ್ತದೆ. ಅಲ್ಲಿ ಹೋಗಿ ಇರೋದಕ್ಕೆ ಒಂದು 2 ಲಕ್ಷ, ಒಂದು 2-3 ವರ್ಷ ಇದ್ರಂತಿ ಒಂದು 8-10 ಲಕ್ಷ. ಲೋವರ್ ಮಿಡಲ್ ಕ್ಲಾಸ್ ಜನ ಅಂತಿ ಪೂರ್ತಿ ಮನೇನ ಮಾರ್ಕೊಳ್ಳೋದು. ಹೊಲಿಗಾರರ ಮಕ್ಕಳಿಂದ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ದೇ ನೆವರ್ ಕಮ್ ಟು ಅಟೆಂಡ್ ದಿಸ್ ಎಕ್ಸಾಮ್ಸ್ ಆ್ಯಂಡ್ ಪಾಸ್. ಕೊಡೋದು ಸಾಧ್ಯ ಇಲ್ಲ, ಪಾಸ್ ಆದಂತೂ ದೂರದ ಮಾತು. ಮತ್ತು ಪ್ರತಿಭಾವಂತ ಕೆಲವು ಮಕ್ಕಳು ಬಂದಿರ್ತಾರೆ, ಅವ್ರಿಗೂ ಸಹಿತ ಕತ್ತರಿ ಆಡಿಸೋದು. ಯಾರು ದುಡ್ಡು ಕೊಟ್ಟವ್ರಿಗೆ ಬಡ ಕ್ವಶನ್ ಪೇಪರ್